ಪ್ರಾಣೇಶನ ಮಾತು ನಿಮಗೇನು ಹೊಸದಲ್ಲ. ಹಲವಾರು ಟಿವಿಗಳಲ್ಲಿ, ಚಾನೆಲ್ಗಳಲ್ಲಿ, ಸಿಡಿಗಳಲ್ಲಿ ನೋಡಿರ್ತೀರಿ. ಆದರೂ ಮತ್ತೆ ಪ್ರಾಣೇಶ ಅಂದ್ರೆ ವಿಜಿಲ್ ಹಾಕ್ತೀರಿ ಅಂದ್ರೆ ನಾನು ನೋಡಿದ್ರೆ ಬಹುಶಃ ನಿಮಗೆ ಜೈಮಾಲಿನಿ ಹಲಂ ನೆನಪಾಗ್ತಾರೋ ಏನೋ. ಯಾಕೆಂದ್ರೆ ವಿಜಿಲ್ ಹಾಕೋದು ಬರೀ ಕ್ಯಾಬರೆ ಡ್ಯಾನ್ಸ್ಗಳಲ್ಲಿ ಮಾತ್ರ ಅಂತ ಕೇಳಿದ್ದೆ ನಾನು. ಹಾಸ್ಯಗೋಷ್ಠಿಗಳಲ್ಲೂ ವಿಜಿಲ್ ಹಾಕ್ತಾರೆ ಅಂದ್ರೆ ನಮಗೂ ಕ್ಯಾಬರೆ ಡ್ಯಾನ್ಸರ್ನ ಒಂದು ಖ್ಯಾತಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಮೊನ್ನೆ ಎಲ್ಲೋ ಒಂದು ಕಡೆ ಹುಬ್ಬಳ್ಳಿ 3000 ಮಠದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ, ವಿಧಾನಸೌಧ ಯಾರು ಕಟ್ಟಿದ್ರು? ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ್ರು. ಕಟ್ಟಿಸಿದ್ದು ಯಾರ ಕೈಯಿಂದ? ಜೈಲಿನಲ್ಲಿರ್ತಕ್ಕಂಥ ಕೈದಿಗಳಿಂದ ಕಟ್ಟಿಸಿದ್ರು ಅಂತ ನಾವು ಓದ್ತಿದ್ವಿ ಅವಾಗ ನಾವು ಚಿಕ್ಕವರಿದ್ದಾಗ. ಜೈಲಲ್ಲಿ, ಸೆಂಟ್ರಲ್ ಜೈಲಿನಲ್ಲಿ ಇದ್ದಿರ್ತಕ್ಕಂಥ ಕಠಿಣ ಸಜೆಗೊಳಪಾದಂಥ ಕೈದಿಗಳಿಂದ ಅವರು ವಿಧಾನಸೌಧ ಕಟ್ಟಿಸಿದ್ರು ಅಂತ. ನೋಡಿ ಎಂಥ ಅದ್ಭುತವಾದಂಥ ಕಾರ್ಯ. ಕೈದಿಗಳನ್ನು ಉಪಯೋಗಿಸ್ಕೊಂಡು ವಿಧಾನಸೌಧ ಕಟ್ಟಿದ್ರು. ಅದಕ್ಕೋ ಏನೋ ಈಗ ವಿಧಾನಸೌಧದಲ್ಲಿ ಇರೋರೆಲ್ಲ ಜೈಲಿಗೆ ಹೋಗ್ತಿದ್ದಾರೆ. ನೋಡಿ ಏನ್ ಮಾಡಿದ್ರು ಕಷ್ಟ ಈ ಪ್ರಪಂಚದಲ್ಲಿ, ಹೌದಾ? ಎಷ್ಟು ಸೂಕ್ಷ್ಮ ವಿಚಾರಗಳು ಇವನ್ನೆಲ್ಲ ಹೇಗೆ ಇವನ್ನ ಹಾಸ್ಯಕ್ಕೆ ಬಳಸಿಕೊಳ್ಬಹುದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಸ್ನೇಹಿತರೆ. ನೋಡುವಂತ ದೃಷ್ಟಿ ಚೆನ್ನಾಗಿದ್ರೆ ಪ್ರತಿಯೊಂದು ಹಾಸ್ಯವಾಗಿ ಕಾಣ್ತದೆ. ನಾನು ಬಹಳಷ್ಟು ಸಾರಿ ಹೇಳಿದ್ದೀನಿ, ರಿಟೈರ್ ಆಗಿರ್ತಾನೆ ಯಜಮಾನ, ಮನೇಲಿ ಕೂತಿರ್ತಾನೆ. ಅವನ ಮನೇಲಿ ಕೂತಿರ್ಬೇಕಾದ್ರೆ ಹೆಂಡತಿ ಶಾಪಿಂಗ್ ಮುಗಿಸಿ ಬರ್ತಾಳ ಮನೆಗೆ, ಮುಂಬಾಗಿಲು ಬಡಿತಿದ್ದಾಳೆ ಅವಳು, ರೀ ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ. ಅದೇ ಟೈಮಿಗೆ ಅವ್ರ ಮನೆ ನಾಯಿ ಹಿಂದಿನ ಬಾಗಿಲಲ್ಲಿ ಬೊಗಳ್ತಾ ಇದೆ, ಅದಕ್ಕೂ ಬಾಗಿಲ ತೆಗಿಬೇಕು. ಗಂಡನಾದವನಿಗೆ ಧರ್ಮ ಸಂಕಟ, ಯಾವ ಬಾಗಿಲು ಮೊದಲು ತೆಗಿಬೇಕು? ಜಾಣನಾದ ಗಂಡ ಹಿಂದಿನ ಬಾಗಿಲನ್ನ ಮೊದಲು ತೆಗಿತಾನೆ, ಅಂದ್ರೆ ನಾಯಿ ಬೊಗಳೋ ಬಾಗಿಲನ್ನ ಮೊದಲು ತೆಗಿತಾನೆ. ಯಾಕೆ? ನಾಯಿ ಒಳಗ್ ಬಂದ ಮೇಲೆ ಬೊಗಳಲ್ಲ. ಅರ್ಥ ಆಯ್ತಾ? ಅರ್ಥ ಆಗಿರೋರೆಲ್ಲ ಹಿಂದಿನ ಬಾಗಿಲು ಮೊದಲು ತೆಗೆದಿರೋರೆ, ರಿಟೈರ್ಡ್ ಆದವ್ರೆ. ಹೆಣ್ಮಕ್ಳು ಆಯುಷ್ಯ ಜಾಸ್ತಿ, ಬಹಳ ದಿವಸ ಬದುಕ್ತಾರಂತೆ. ಯಾಕೆ? ಅವ್ರು ಶಾಪಿಂಗ್ ಮಾಡ್ತಾರೆ. ಶಾಪಿಂಗ್ ಮಾಡೋದ್ರಿಂದ ಆಯುಷ್ಯ ಜಾಸ್ತಿ ಆಗ್ತದೆ. ಗಂಡಸರಿಗೆ ಯಾಕೆ ಆಯುಷ್ಯ ಜಾಸ್ತಿ ಆಗಲ್ಲ? ಶಾಪಿಂಗ್ ಬಿಲ್ ನಾವು ಕೊಡೋದ್ರಿಂದ ನಮ್ಮ ಆಯುಷ್ಯ ಕಮ್ಮಿ ಆಗ್ತದೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ ಹೆಣ್ಮಕ್ಳು ಗಂಡಸರಿಗೂ. ಹೆಣ್ಮಕ್ಳು ಮದುವೆ ನಂತರ ದಪ್ಪ ಆಗ್ತಾರೆ. ಅದಕ್ಕೆ ಡುಂಡಿರಾಜ್ ಹೇಳ್ತಾರೆ, ಮದುವೆಯ ನಂತರ ಎಲ್ಲ ಹೆಂಗಸರು ಆಗುತ್ತಾರೆ ದಪ್ಪ, ಮದುವೆಯ ನಂತರ ಎಲ್ಲ ಹೆಂಗಸರು ಆಗುತ್ತಾರೆ ದಪ್ಪ, ಗಂಡಸರು ಬರೀ ಹೌದಪ್ಪ ಹೌದಪ್ಪ ಹೌದಪ್ಪ. ಈ ಹೆಣ್ಮಕ್ಳು ಯಾಕೆ ದಪ್ಪ ಆಗ್ತಾರೆ ಅಂದ್ರೆ ಸೀರಿಯಲ್ಗಳನ್ನ ನೋಡೋದ್ರಿಂದ. ಸೀರಿಯಲ್ಗಳನ್ನ ನೋಡೋದು ಬಿಟ್ಟು ಆ ಸಮಯದಲ್ಲಿ ವಾಕಿಂಗ್ ಮಾಡಿದ್ರೆ ಅವರು ಅದ್ಭುತವಾಗಿ ಸ್ಲಿಮ್ ಆಗಬಹುದು. ಬಹಳಷ್ಟು ಜನ ನೋಡಿ, ನಾವೆಲ್ಲ ಗಂಡಸರು ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮನೆಗೆ ಹೋಗಾಗಿಲ್ಲ. ಯಾಕೆ? ಅವ್ರಿಗೆ ಸೀರಿಯಲ್ಗೆ ತೊಂದರೆ ಆಗ್ತದೆ. ಹೀಗಾಗಿ ನಾವು ರಾತ್ರಿ 10 ಗಂಟೆವರೆಗೂ ಬೀದಿ ಬೀದಿ ಸುತ್ತಿ ಮುದೋಳ್ ನಾಯಿ ಆದಂಗೆ ನಾವಾಗಿವ್ರಿ. ಕುಂತಲ್ಲೇ ಕುಂತು ಸೀರಿಯಲ್ ನೋಡಿ ಆನಿ ಮರಿ ಆದಂಗೆ ಅವ್ರಾಗ. ಹೌದಾ? ಮದುವೆ ಆದ ಹೊಸರಲ್ಲಿ ಅವಳನ್ನ ನಾವು ಕುಣಿದು ಕುಣಿದು ಬಾರೆ, ನಲಿದು ಒಲಿದು ಬಾರೆ ಅಂತ ಹಾಡ್ತಿದ್ವಿ. 10 ವರ್ಷ ಆದ್ಮೇಲೆ ಕುಳಿತು ಕುಳಿತು ಬಾರೆ, ನಿಧಾನವಾಗಿ ಬಾರೆ ಅಂತ ಹೇಳಬೇಕಾಗಿದೆ. ಸೀರಿಯಲ್ಗಳು, ಆ ಸೀರಿಯಲ್ಗಳು ನೋಡೋದಕ್ಕೆ ಹೆಣ್ಮಕ್ಳೇ ಸಹಿ ಸ್ನೇಹಿತರೆ. ಯಾಕೆಂದ್ರೆ ಭೂಮಿ ತಾಯಿಯಷ್ಟು ಸಹನೆ ಉಳ್ಳವರವರು. ಏನು ಸೀರಿಯಲ್ಗಳು ಸ್ವಾಮಿ, ಅರ್ಧ ಗಂಟೆಯಲ್ಲಿ ಒಂದೇ ಒಂದು ಸೀನು ನೋಡ್ಬೇಕು ನೀವು. ಬರೋದನ್ನೇ ಅರ್ಧ ಗಂಟೆ ತೋರಿಸೋದು. ಢಣ್ ಢಣ್. ಆ ರಾಘವೇಂದ್ರ ವೈಭವ ಸೀರಿಯಲ್ ನಲ್ಲಿ ಒಬ್ಬ ಸ್ವಾಮಿಗಳು ಬಂದ್ರು ಈಗ ಒಂದು 4-5 ವಾರಗಳ ಹಿಂದೆ. ಅವ್ರು ಹೀಗೆ ಬರ್ತಿದ್ರೆ 3 ವಾರ ಕಂಟಿನ್ಯೂ ಬಂದ್ರು. ನಮಗೆಲ್ಲ ಅವ್ರ ಮನೆಗೆ ಬಂದ್ಬಿಡ್ತಾರೋ ಅಂತ ಗಾಬರಿ ಆಗಿತ್ತು. ಬರೀ ಅವ್ರು ಬರೋದನ್ನೇ ಎಷ್ಟು ಡಿಟೇಲ್ ಆಗಿ ತೋರಿಸ್ತಾರೆ. ನಮ್ಮ ದಯಾನಂದ್ ಬಹಳ ಚೆನ್ನಾಗಿ ಹೇಳ್ತಿರ್ತಾರೆ, ಅಮ್ಮ ಒಳಗೆ ಬರಲ್ಲ ಅಂತ ಮಗ ಕೇಳ್ತಾನೆ, ಬಾ ಅನ್ಬೇಕು ಇಲ್ಲ ಬೇಡ ಅನ್ಬೇಕು ತಾಯಿ ಆದವಳು. ಇದನ್ನ 1 ವಾರ ಅಮ್ಮ ಒಳಗೆ ಬರಲಿ ಅಂತ ಯಾಕೆ ಕೇಳ್ತಿ ಕಂದ, ಇದು ನಿಂದೇ ಮನೆ. ಹಾಗಲ್ಲಮ್ಮ, ಈ ಮನೆಗೆ ನೀನ್ ತಾನೇ ಯಜಮಾನಿ, ತಂದೆ ಹೋದ್ಮೇಲೆ. ಇಲ್ಲ ಕಂದ, ತಂದೆ ಹೋದ್ಮೇಲೆ ಈ ಮನೆಗೆ ನೀನ್ ಯಜಮಾನ. 1 ವಾರ ರೀ ಅವ ಒಳಗೆ ಹೋಗಂಗಿಲ್ಲ, ಆಕೆ ಕರೆಯಂಗಿಲ್ಲ. ತಲೆ ಕೆಟ್ಟ ನಾವ ಚಂಡ ಹಿಡಿದು ಒಳಗೆ ವಕೀಲಲ್ಲ ಅಂತ ಅವನ ದಬ್ಬಿ ಬೇರೆ ಚಾನಲ್ ಚೇಂಜ್ ಮಾಡ್ಬೇಕು. ನಿಜವಾದಂತ ಸಹನ ಶಕ್ತಿ ಉಳ್ಳವರು ಹೆಣ್ಮಕ್ಳೇ ಸ್ನೇಹಿತರೆ. ಯಾಕೆ? ಅಂತ ಸೀರಿಯಲ್ಗಳು ಎಷ್ಟು ಡಿಟೇಲ್ ಆಗಿ ನೋಡ್ತಾರೆ ಗೊತ್ತಾ ಅವರು. ಅದಕ್ಕೆ ಅವರು ಸಹನಾಶೀಲರು, ಭೂಮಿ ತಾಯಿಯಷ್ಟು ಸಹನೆ ಉಳ್ಳವರು. ಮತ್ತು ಅಂತಹ ಸೀರಿಯಲ್ಗಳನ್ನ ಕೂತು ಕೂತು ನೋಡಿ ನೋಡಿ ಭೂಮಿ ತಾಯಿಯಷ್ಟೇ ತೂಕವುಳ್ಳವರು ಕೂಡ. ಅದಕ್ಕೆ ನೋಡಿ, ಒಳ್ಳೊಳ್ಳೆ ಸೀರಿಯಲ್ಗಳನ್ನ ನೋಡಿ. ನಾನು ಬೇಡ ಅನ್ನೋದಿಲ್ಲ, ಸದಾ ಅದ್ರ ಮುಂದೆ ನೋಡಿ. ಇವತ್ತೆಲ್ಲ ನೀವು ಎಂಥ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಿ.
ಇಂಥ ಒಂದು ಅದ್ಭುತವಾದಂಥ ವೇದಿಕೆಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ ನಿಮಗೋಸ್ಕರ ಅಷ್ಟು ಚೇರ್ಗಳನ್ನ ಹಾಕಿ, ಲೈಟು, ಈ ಕ್ಯಾಮ್ರಾ, ಈ ಮೈಕ್ಗಳನ್ನು ಅರೇಂಜ್ ಮಾಡಿ ಯಾರಿಗೋಸ್ಕರ ಮಾಡ್ತಾರೆ? ಜನನೇ ಬರದೇ ಇದ್ರೆ? ನಾವು ಅದಕ್ಕೆ ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ಟಿವಿ ಮುಂದೆ ಕೂರೋರು ಯಾವತ್ತೂ ಟಿವಿ ಒಳಗಡೆ ಬರೋದಿಲ್ಲ. ಟಿವಿ ಒಳಗಡೆ ನೀವು ಬರಬೇಕಾದ್ರೆ ಟಿವಿ ಬಿಟ್ಟು ಹೀಗೆ ಹೊರಗಡೆ ಬರ್ಬೇಕು ನೀವು, ಆಗ ಟಿವಿಲಿ ನೀವು ಬರ್ತೀರಾ. ಟಿವಿ ಮುಂದೆ ಕೂತ್ರೆ ರಿಮೋಟು ನೀವು ಎರಡೇ. ಅದಕ್ಕೆ ಸ್ವಲ್ಪ ಸಾಂಸ್ಕೃತಿಕವಾಗಿ ಕೂಡ ನಾವು ಬೆಳಿಬೇಕಾಗಿದೆ ಸ್ನೇಹಿತರೆ. ಉತ್ತರ ಕರ್ನಾಟಕದಲ್ಲಿ ತುಂಬಾ ಜನ ಸೇರ್ತಾರೆ, ಇಲ್ಲಿ ಸ್ವಲ್ಪ ಕಡಿಮೆ. ಒಂದು ಸ್ವಲ್ಪ ಮಳೆ ಹನಿ ಬಿದ್ದರೂ ಸಾಕು, ಇಲ್ಲಿ ಅಯ್ಯೋ ಮಳೆ ಬರ್ತಾ ಇದೆ ಅಲ್ವಾ, ಸುನಾಮಿ ಆಗ್ಬೋದಾ? ಸಮುದ್ರನೇ ಇಲ್ಲ ಬೆಂಗಳೂರಿನಲ್ಲಿ, ಸುಮ್ಮನೆ ಸುನಾಮಿ ಬರ್ಬೋದಾ? ಸ್ವಲ್ಪ ಮಳೆಗೇನೆ ನಮ್ಮಲ್ಲಿ ದೋ ಅಂತ ಮಳೆ ಸುರಿತಿರ್ತಿತ್ರಿ, ಒಂದು ಖರ್ಚಿ ಪೈಕೊಂಡು ಅಡ್ಡಾಡ್ತಿರ್ತಾರೆ ಬಜಾರ್ದಾಗ. ನಮಗೇನು ಅನ್ಸಂಗಿಲ್ಲ. ಒಂದು ಸ್ವಲ್ಪ ಮೆಜೆಸ್ಟಿಕ್ನಾಗ ಗಲಾಟೆ ಆಗಿಬಿಡ್ಬೇಕ್ರಿ ಇಲ್ಲಿ, ಅಯ್ಯೋ ದೊಂಬಿ ಆಗೋ ಚಾನ್ಸ್ ಇದೆ ಅಲ್ವಾ, ಗಲಾಟೆ ಆಗ್ಬೋದೇನೋ, ಮಚ್ಚು ಲಾಂಗು ತೂರಾಡ್ಬೋದಲ್ವಾ. ಒಂದು ಸ್ಕೂಟರ್ ಮ್ಯಾಗ ಬಂದಿರ್ತಾರ್ರಿ, ಅದನ್ನ ಸೈಡ್ ಅಲ್ಲೇ ಪಾರ್ಕ್ ಮಾಡಿ ಆಟೋ ಮಾಡ್ಕೊಂಡು ಮನೆಗೆ ಹೋಗಿಬಿಡ್ತಾರೆ. ಭಯ, ಎಲ್ಲಿ ಏನಾಗುತ್ತೋ, ಮನೆ ಸೇರ್ತೀವೋ ಇಲ್ವೋ. ನಮ್ಮೂರಾಗ ಹಂಗಲ್ರಿ, ಉತ್ತರ ಕರ್ನಾಟಕದಾಗ ಇಬ್ರು ಜಗಳಾಡಕತ್ತಿದ್ರೆ ಸಾಕು, ಏನೋ ಜಗಳ ಕತ್ತಿ ನೋಡೋಣಲ್ಲೇ, ಇಬ್ಬರ ಜಗಳಾಡ್ತಿದ್ರೆ ನೋಡಕ್ ಹೋದವ್ರ 100 ಮಂದಿ ಆಗಿಬಿಡ್ತಾರ್ರಿ. ನೋಡಕ್ ಹೋದವ್ರ ಒದಿಸ್ಕೊಂಡ್ ಬಿಡ್ತಾರೆ ನಮ್ಮಲ್ಲಿ. ಅಸಲು ಯಾರಿಗೆ ಜಗಳ ಶುರುವಾತ ಗೊತ್ತಾಗಂಗಿಲ್ಲ. ಇವ್ರು ಅವ್ರನ್ನ ಒದ್ದು, ಅವ್ರು ಇವ್ರನ್ನ ಒದ್ದು ಬಂದ್ಬಿಡ್ತಾರೆ. ಒದಿಸ್ಕೊಂಬಂದನ ಕೇಳ್ಬೇಕು, ಯಾಕೆ ಒದ್ರ ನಿನ್ನ, ಏನೇ ಅಂತಪ್ಪ ನೋಡಕ್ ಹೋಗಿದ್ದೆ, ನನ್ನ ಒದ್ಬಿಟ್ರಂತ. ನಾವು ನೋಡಕ್ ಹೋದ್ರೆ ಒದಿಸ್ಕೊಂಬಂದ್ಬಿಡ್ತಾರೆ ನಮ್ಮಲ್ಲಿ. ಇಲ್ಲೇ ಕರೆಕ್ಟ್ ಟಾರ್ಗೆಟ್ ಮಾಡಿ ಹೊಡಿತಾರ, ಆ ಮಾತು ಬೇರೆ. ಒಬ್ಬ ಕಬ್ಬಿನ ಹಾಲು ಅಂಗಡಿ ಮುಂದೆ ಬಂದನ್ರಿ, ಕಬ್ಬಿನ ಹಾಲು, ಒಂದು ಗ್ಲಾಸ್ ಕಬ್ಬಿನ ಹಾಲು ಕೊಡು, ಜಗಳ ಆಗದೈತಿ ಇಲ್ಲಿ ಅಂದ. ಅಮ್ಮ ಪಾಪ ಹಿಂಗೆ ತಿರುಗಿ ಕಬ್ಬಿನ ಹಾಲು ಕೊಡ್ದ. ಇನ್ನೊಂದು ಗ್ಲಾಸ್ ಕಬ್ಬಿನ ಹಾಲು ಕೊಡು, ಜಗಳ ಆಗದೈತಿ ಇಲ್ಲಿ. ಮತ್ತೆ ತಿರುಗಿದ, ಮತ್ತೊಂದು ಗ್ಲಾಸ್ ಕೊಟ್ರಿ. ಇನ್ನೊಂದು ಗ್ಲಾಸ್ ಕೊಡು, ಜಗಳ ಆಗದೈತಿ ಇಲ್ಲೇ. 7 ಗ್ಲಾಸ್ ಕುಡ್ದ. ಕಬ್ಬಿನ ಹಾಲು ನಾವು ಗಾಬರಿ ಆಗಿಬಿಟ್ಟ. 7 ಗ್ಲಾಸ್ ಆತ, ನೀ ಕುಡಿಯಾಕತ್ತಿ, ಯಾವಾಗ ಆಕೈತಿ ಜಗಳ? 7 ಗ್ಲಾಸ್ ಕೊಟ್ಟೆವುದಿಲ್ಲ, ರೊಕ್ಕ ಕೇಳ್ತೀನಿ, ಈಗ ಜಗಳ ಆಕತಿ ಈಗ ಅಂದ್ರೆ ಇವನಾರಿ ಜಗಳ ತೆಗಿಯವ. ಈ ಕಲ್ಪನೆ ನಮ್ಮ ಉತ್ತರ ಕರ್ನಾಟಕದಾಗ ಅದ್ಭುತವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಅಲ್ಲಿ ಮಾತಿಗೆ ಹಾಸ್ಯ, ರೋಡಿಗೆ ಹಾಸ್ಯ, ನಗುವಿನಲ್ಲೇ ಹಾಸ್ಯ, ಮಾತಿನಲ್ಲೇ ಹಾಸ್ಯ. ಇಲ್ಲಿ ಮಾತು ಕಡಿಮೆ, ನೀವು ಅಲ್ಲಿ ಎದರ ನಿಂತು ಮಾತಾಡಿಸಿ ಹೋಗ್ತಾರೆ ಜನ. ಇಲ್ಲಿ ಪಾಪ ಒನ್ ವೇ ಟ್ರಾಫಿಕ್, ಅವ್ರ ಬೆನ್ನು ನಿಮಗೆ, ನಿಮ್ಮ ಬೆನ್ನು ಅವರಿಗೆ, ಯಾವಾಗಲೂ ಬೆನ್ನುಗಳೇ, ಇಲ್ಲಿ ಮುಖಗಳಿಲ್ಲ. ಹೀಗಾಗಿ ಹಾಸ್ಯಕ್ಕೆ ವಸ್ತುಗಳು ಸಿಗಬೇಕು ನಮ್ಮ ಉತ್ತರ ಕರ್ನಾಟಕದ ಜಾಸ್ತಿ. ನಮ್ಮ ಭಾಷೆಯಲ್ಲೇ ಹಾಸ್ಯ. ನೀವೆಲ್ಲ ಇಲ್ಲಿ ಹೆಸರಿಗೆ ಕೂಡ ನಮ್ಮಲ್ಲಿ ಹಾಸ್ಯ ಇದೆ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ. ನನಗೆ ಅಸಾದುಲ್ಲಾ ಬೇಗ ಅಂತ ಸ್ನೇಹಿತರಿದ್ದಾರೆ, ಅವರೊಂದ್ಸಾರಿ ಕೇಳಿದ್ರು, ಪ್ರಾಣೇಶ್ ಏನು ಹೆಸರಿವು ನೀವು? ಏನಪ್ಪ? ಗಣೇಶ, ಗಣಪ್ಪ, ಗಣಪತಿ, ನಾಗಪ್ಪ, ನಾಗಲಿಂಗೇಶ್ವರ, ನಾಗರಾಜ, ಚಂದ್ರಪ್ಪ, ಕರಿಯಪ್ಪ, ಬಿಳಿಯಪ್ಪ, ಏನು ಹೆಸರಿವು, ಯಾಕೆ ಇಡ್ತೀರಿ ಅಂದ್ರು. ಓ ಇವನಿಗೆ ಹೀಗೆ ಹೇಳಿ ಅರ್ಥ ಆಗಲ್ಲ ಪಾಪ, ಇವನಿಗೆ ಸೈಂಟಿಫಿಕ್ ಆಗಿ ಹೇಳಬೇಕು ಅಂತೇಳಿ. ನೋಡಪ್ಪ, ಅವರಪ್ಪ ಬಹಳ ಗಣೇಶ ಬಿಡಿ ಸೇರ್ತಿದ್ದ, ಅವಾಗ ಅವ ಹುಟ್ಟಿದ ಅಂದ್ರ ಅವನ ಹೆಸರು ಗಣೇಶ. ಗಣಪತಿ ಹಬ್ಬದ ಮುಂದೆ ಹುಟ್ಟಿದ ಅಂದ್ರೆ ಗಣಪ್ಪ. ಅಥವಾ ಇಂಥ ಗಣೇಶೋತ್ಸವ ಸೇವಾಗಳು ಮಾಡಿ ಅವ್ರ ತಾಯಿ ಅವನು ಹಡದಿದ್ಲು ಅಂದ್ರೆ ಅವನ ಹೆಸರು ಗಣೇಶ ಅಂತ ಇಡ್ತೀವಿ. ನಾಗರ ಪಂಚಮಿ ಮುಂದೆ ಹುಟ್ಟಿದ ಅಂದ್ರೆ ನಾಗಪ್ಪ, ನಾಗರಾಜ, ನಾಗೇಶ. ಇನ್ನು ಅಮಾಸಿ ಮುಂದೆ ಹುಟ್ಟಿದ್ರೆ ಕರಿಯಪ್ಪ, ಹುಣ್ಣಿಮೆ ಮುಂದೆ ಹುಟ್ಟಿದ್ರೆ ಬಿಳಿಯಪ್ಪ, ಚಂದ್ರಶೇಖರ, ಚಂದ್ರಪ್ಪ. ಶುಕ್ರವಾರ ಹುಟ್ಟಿದ್ಲ ಲಕ್ಷ್ಮಿ, ಶನಿವಾರ ಹುಟ್ಟಿದ್ನ ಮಾರುತಿ, ಆಂಜನೇಯ, ಹನುಮಂತ. ಏನ್ರಿ ವಾರಕ್ಕೊಂದದ? ಹೌದು, ನಮ್ಮಲ್ಲಿ ವಾರಕ್ಕೊಂದು. ಗುರುವಾರ ದಿವಸ ಹುಟ್ಟಿದ್ರೆ ಗುರುರಾಜ, ರಾಘವೇಂದ್ರ. ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡಿ ಹೋಗಿ ಬಂದು ಹುಟ್ಟಿದ್ನಂದ್ರೆ ಅವ ರಾಘವೇಂದ್ರ. ಹಿಂಗೆ ಹೆಸರು ಇಡ್ತೀವಿ ನಾವು. ಹಿಂಗೆ ಸೈಂಟಿಫಿಕ್ ರೀಸನ್ ಐತೆ. ಅಲ್ಲ, ಬೇಗ ನೀವು ಮುಸ್ಲಿಮ್ರ ಹೆಂಗೆ ಹೆಸರು ಇಡ್ತೀರಪ್ಪ ಅಂದೆ. ನೋಡ್ರಿ, ನಾನು ತಮಾಷೆಯಾಗಿ ಹೇಳಿದ್ದಕ್ಕೆ ಆತ್ಮ ತಮಾಷೆಯಾಗಿ ಶುರು ಮಾಡಿದ. ನಾವು ಹಿಂಗೆ ಇಡ್ತೀವಿ ಹೆಸರು, ನಮ್ಮಲ್ಲೂ ಏನು ಅಂಥದಿಲ್ಲ, ನಾವು ಹಿಂಗೆ ಹೆಸರು ಇಡ್ತೀವಿ. ಹೆಂಗ ಹುಟ್ಟಿದಾಗ ಮಗುವಿನ ತಲೆಯಾಗ ಒಂದ ಕೂದಲಿತ್ತು ಅಂದ್ರೆ ಇಕ್ಬಾಲ್, ಹುಡುಗ ಹುಟ್ಟಿದ ಕೂಡ ನಗ ಕತ್ತಿತ್ತು ಅಂದ್ರೆ ಇಸ್ಮಾಯಿಲ್, ಮುಂದೆ ದೊಡ್ಡದಾಗಿಂದ ಅದ ಹಸನ್ ಸಾಬ, ಕೆಂಪಗಿತ್ತ ಲಾಲ್ ಸಾಬ, ಕರ್ರಗಿತ್ತ ಕರೀಂ ಸಾಬ, ಎತ್ತರಿತ್ತ ಬಡ ಸಾಬ, ಕುಳ್ಳಿಗಿತ್ತ ಮುನ್ನ, ಅವಳಿ ಜವಳಿ ಹುಟ್ಟಿದವ ನನ್ನ ಮುನ್ನ. ಎತ್ತಿಕೊಂಡ್ಗಳ ಹುಡುಗ ಜುಳು 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 ಮಾರಿ ಮ್ಯಾಗ ಉಚ್ಚಿ ಒಯ್ದು ಬಿಡ್ತಂದ್ರೆ ಜಿಲಾನಿ. ಎತ್ತಿಕೊಂಡ್ಗಳ ಹುಡುಗ ಗದ 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 ನಡಗ ಕತ್ತಿ ಬಿಡ್ತೀವಿ ಅಂದ್ರೆ ಶೇಖ್ ಅಬ್ದುಲ್ಲಾ. ನೋಡು, ನಾನೂ ತಮಾಷೆ ಮಾಡಿದ್ರಿಂದ ಅವನು ತಮಾಷೆ ಮಾಡಿದ. ಅಂದ್ರೆ ನೀವು ನಗನಗತಾ ಯಾರ ಜೊತೆಗಾದ್ರೂ ಮಾತಾಡಿದ್ರೆ ಅವರೂ ನಗನಗತಾ ನಿಮ್ಗೆ ಉತ್ತರ ಕೊಡ್ತಾರೆ. ನೀವು ಸೀರಿಯಸ್ ಆಗಿ ಏನೋ ನೀನ್ ಕೇಳೋದೇನೋ ಅಂತ ಅಂದ್ಬಿಟ್ರೆ ಶುರು ಜಗಳ ಅಲ್ಲೇ. ಅದಕ್ಕೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳೋದು ಅದಕ್ಕೆ ಸ್ನೇಹಿತರೆ. ಹಿತಮಿತವಾಗಿ ಊಟ ಮಾಡೋನಿಗೆ ಯಾವತ್ತೂ ರೋಗ ಇಲ್ಲ.
ಒಬ್ಬ ಡಾಕ್ಟರ್ ಹತ್ರ ತೋರಿಸಿ ಮೊನ್ನೆ ಯಾವುದೋ ಚಾನಲಲ್ಲಿ ನೋಡಿದೆ ನಾನು, ಎಷ್ಟೋ ಚೀಲ ಮಾತ್ರೆ ನುಂಗಿದಾನಂತೆ ಪುಣ್ಯಾತ್ಮ, ಎಷ್ಟೋ ಚೀಲ ಮಾತ್ರೆ. ನೋಡಿ, ಮಾತ್ರೆ ನುಂಗುವಂಥ ಪ್ರಸಂಗವೇ ಇಲ್ಲ ನಾವು. ಅದಕ್ಕೆ ಒಬ್ಬ ಉರ್ದು ಹಕೀಮ್ ಹೇಳ್ತಾನೆ, ಆರೋಗ್ಯದ ನಿಜವಾದ ಸೂತ್ರ ಯಾವುದು ಅಂದರೆ ಸಿರ್ ತಂಡ, ಪೇಟ್ ಖಾಲಿ ಖಾಲಿ, ಪಾವು ಗರಂ. ಇಷ್ಟು ಇಟ್ಕೊಂಡ್ಬಿಟ್ರೆ ಆತಂತ, ಅವ ಡಾಕ್ಟರ್ನೇ ಬೇಕಿಲ್ಲ. ನೋಡ್ರಿ ಎಷ್ಟು ಅರ್ಥಪೂರ್ಣವಾಗಿದೆ ಮಾತು. ಸಿರ್ ತಂಡ, ತಲೆ ಶಾಂತ ಇರ್ಬೇಕ್ರಿ, ಟೆನ್ಷನ್ ಮಾಡ್ಕೋಬಾರ್ದು. ಪೇಟ್ ಖಾಲಿ ಖಾಲಿ, ಸ್ವಲ್ಪ ಊಟ ಮಾಡಬೇಕು, ಫುಲ್ ಊಟ ಮಾಡಬಾರ್ದು, ಪುಕ್ಷಟೆ ಸಿಕ್ಕದಂತ ಹೇಳಿ. ಪಾವು ಗರಂ, ಕಾಲು ಬೆಚ್ಚಗಿರ್ಬೇಕು. ಕಾಲು ಬೆಚ್ಚಗಿರ್ಬೇಕಾದ್ರೆ ಬೆಚ್ಚನೆ ನೀರಿನಲ್ಲಿ ಇಟ್ಕೊಂಡು ಕೂಡೋದಲ್ಲ, ಅಡ್ಡಾಡಬೇಕು, ವಾಕ್ ಮಾಡಬೇಕು. ಸಿರ್ ತಂಡ, ಪೇಟ್ ಖಾಲಿ ಖಾಲಿ, ಪಾವು ಗರಂ. ಇಂಥ ಮನುಷ್ಯನಿಗೆ ಡಾಕ್ಟರ್ ಅವಶ್ಯಕತೆನೇ ಇಲ್ಲ. ಅದಕ್ಕೆ ವಾಕ್ ಮಾಡಿ, ಹಿತಮಿತವಾಗಿ ಊಟ ಮಾಡಿ, ತಲೆನ ಶಾಂತವಾಗಿ ಇಟ್ಕೊಳ್ಳಿ.